ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ಯಾರು KCT 2026 ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಲ್ಲ ಅವ್ರಿಗೆ ವಿಡಿಯೋ ಫ್ರೆಂಡ್ಸ್. ಯಾವ ರೀತಿ ಎಕ್ಸಾಮ್ ಡೇಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ಎಕ್ಸಾಮ್ ಟೈಮಲ್ಲಿ ಡ್ಯೂರಿಂಗ್ ಎಕ್ಸಾಮ್ ಟೈಮಲ್ಲಿ ಯಾವ ಥರ ನಾವು ಥಿಂಕ್ ಮಾಡಿಕೊಂಡು ಯಾವ ಥರ ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕ್ಬಿಡಿ. ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಸ್ಟಾಪ್ ಸ್ಟೂಡೆಂಟ್ಸು ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮುಂಚೆ ಏನು ಯೋಚನೆ ಮಾಡ್ತಾರಂದರೆ ಎಕ್ಸಾಮು ಹೆಂಗೆ ಹೋಗುತ್ತೋ ಏನೋ, ನಾನು ಇವಂದು ಓದಿದ್ದು ಬರುತ್ತೋ ಇಲ್ಲೋ. ನಮಗೆ ಎಕ್ಸಾಮ್ ಡೇಲಂತೂ ಆರಾಮ್ಸೆ ಕೂಲಾಗಿ ಎಕ್ಸಾಮ್ ಹೋಗ್ತಾರೆ. ನೀವು ಎಕ್ಸಾಮ್ ಹಾಲ್ ಕೂತ್ಕೋತೀರಾ, ಅವರು ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಮೊದಲಿಗೆ ನಿಮಗೆ ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ಮೇಲೆ ನೀವು ಏನು ಥಿಂಕ್ ಮಾಡಬೇಕಂದ್ರೆ ಏನು ಯೋಚನೆ ಮಾಡಬಾರ್ದು. ಈಸಿಲಿ ಫಸ್ಟ್ ಕ್ವಶನ್ ಪೇಪರ್ 1 ಸ್ಟಾರ್ಟ್ ಮಾಡಬೇಕು. ಅಲ್ಲಿ ನಿಮಗೆ ಫಸ್ಟ್ 30 ಮಿನಿಟ್ ನೀವು ಏನು ಮಾಡಬೇಕಂತ ಹೇಳ್ತೀನಿ. ಮೋಸ್ಟ್ ಆಫ್ ಟಾಪರ್ಸ್ ಇದ್ದೇ ಮಾಡೋದು. ಏನು ಮಾಡ್ತಾರೆ ಅಂದರೆ ನಿಮಗೆ ಯಾವುದು ಬರುತ್ತೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಭಾಳ ಸ್ವಲ್ಪ ಯೋಚನೆ ಮಾಡೋದು. ಒಂದು ಕ್ವಶನ್ಗೆ ನೀವು ಮೋರ್ ದೆನ್ 1 ಮಿನಿಟ್ ಸ್ಪೆಂಡ್ ಮಾಡಲೇಬಾರ್ದು. ಓನ್ಲಿ 1 ಮಿನಿಟ್, ಲೆಸ್ ದೆನ್ 1 ಮಿನಿಟು ಯಾವ್ದು ಇರ್ತಲ್ಲ ಫಸ್ಟ್ ರೌಂಡು. ಓನ್ಲಿ 3 ರೌಂಡ್ ಯೋಚನೆ ಮಾಡಬೇಕು. ಫಸ್ಟ್ ರೌಂಡಲ್ಲಿ ಏನು ಮಾಡಬೇಕಂದ್ರೆ ನೀವು 1 ಕ್ವಶನ್ ಓದಬೇಕು. ಅದು ಬರಲಿಲ್ಲ ಬಿಟ್ಬಿಡಿ, ತಲೆ ಕೆಡಿಸ್ಕೊಬೇಡಿ. ಇವೊಂದು ಓದು ನಿಮ್ಗೆ ಏನಂದರೆ ಭಾಳ ಸ್ಟೂಡೆಂಟ್ಸು ಈಗೋ ಇರುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತು, ಈಗೋ ಇಜ್ಕೊಲ್ಟು ನಿಮಗೆ ರ್ಯಾಂಕ್ ಕಿಲ್ಲರು. ಅದನ್ನ ತಿಳ್ಕೊಬೇಡಿ. ನೀವು ಎಷ್ಟು ಈಗೋ ಮಾಡ್ತಾ ರ್ಯಾಂಕ್ ಲೆಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಥಿಂಕ್ ಮಾಡಬೇಕಂದ್ರೆ ಮೊದಲಿಗೆ ನಿಮ್ಗೆ ಯಾವ್ದು ಬರುತ್ತೆ ಅದಷ್ಟೇ, ಏನು ಯೋಚನೆ ಮಾಡಬಾರ್ದು. ಇವೊಂದು 100% ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಫಸ್ಟ್ ರೌಂಡ್ಗೆ ಹಾಕಬೇಕು. 30 ಮಿನಿಟ್ ಆಗಲಿ 25 ಮಿನಿಟು 30 ಮಿನಿಟ್ ಸ್ಪೆಂಡ್ ಆಗಲಿ ಪರವಾಗಿಲ್ಲ. ಫಸ್ಟು ಒಂದನೇ ಕ್ವಶನ್ ಓದಬೇಕು. ಅದು ನಿಮ್ಗೆ ಬಂದರೆ ಬಿಡಿ, ಇಲ್ಲಾಂದರೆ ನೆಕ್ಸ್ಟ್ ಸ್ಕಿಪ್ಪು, ಇಮಿಡಿಯೇಟ್ಲಿ ಸ್ಕಿಪ್ಪು. ನೀವು ಅದನ್ನೇ ಒಂದೇ ಕ್ವಶನ್ಗೆ 5 ನಿಮಿಷ ಇದನ್ನು ಬರ್ತಾ ಇಲ್ಲ, ನನಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಏನಾದರೂ ನೀವು ಈಗೋ ಇಟ್ಕೊಂಡು ಟೆನ್ಷನ್ ತೊಗೊಂಡ್ರೆ ರಿಮೈನಿಂಗ್ ಎಲ್ಲ ರಾಂಗ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಅಲ್ಲೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮೊದಲು ಇಲ್ಲೇ ಟೆನ್ಷನ್ ತೊಗೊಂಡಿರ್ತಾರೆ, ನೀವು ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ. ಅದಕ್ಕೋಸ್ಕರ ಯಾಕಂದರೆ ಮೋಸ್ಟ್ ಆಫ್ ದಿ ಫ್ರೆಂಡ್ಸ್ ಇವೊಂದು ನಿಮಗೆ ಒಂದು ಇದರಲ್ಲಿ 20 ಈಗ PCM ನೀವು KCT ರ್ಯಾಂಕ್ ಬೇಕಂದ್ರೆ PCM ಕನ್ಸಿಡರ್ ಮಾಡ್ತಾರಲ್ಲ. 20 ಕರೆಕ್ಟ್ ಆದರೂ ಸಾಕು. 60 ಇಸ್ ಅ ಗುಡ್ ಮಾರ್ಕ್ಸ್ ಓನ್ಲಿ. ನಿಮ್ಮದು ಅಲ್ಲೊಂದು 270 260 ಇದ್ರೂ ಗುಡ್ ರ್ಯಾಂಕ್ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಥಿಂಕ್ ಮಾಡಿ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸು ಇಲ್ಲೇ ನಿಮಗೆ ರಾಂಗ್ ಆಗುತ್ತೆ. ಭಾಳ ಸ್ಟೂಡೆಂಟ್ಸು ನಿಮ್ಗೆ 10-15 ಬಿದ್ದರೆ ಲಾಸು. ಅದಕ್ಕೋಸ್ಕರ ಮೊದಲು ಯಾಕಂದ್ರೆ ನೀವು ಓದಿರ್ತೀರ ಆಲ್ರೆಡಿ, PUC ಸಿಲೆಬಸ್ಸು ಆಲ್ರೆಡಿ ಕಂಪ್ಲೀಟ್ ಓದಿರ್ತೀರ, ನೀವು ಎಕ್ಸಾಮ್ ಬರೆದು ಬಂದಿರ್ತಾರೆ. ಇಲ್ಲಿ ನಿಮ್ಗೆ ಏನಂದರೆ ಥಿಂಕ್ ಮಾಡಬೇಕಷ್ಟೇ ಅದು ರಿಲೇಟೆಡು. ಯಾಕಂದ್ರೆ ಅವ್ರು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. 4ರಲ್ಲಿ 2 ಅಂತೂ ಅನ್ರಿಲೇಟೆಡ್ ಇರುತ್ತೆ, 2 ಫುಲ್ ರಿಲೇಟೆಡ್ ಇರುತ್ತೆ. ಅದು 2ರಲ್ಲಿ 1 ಇರುತ್ತೆ. ನೀವು ಅದನ್ನ ಥಿಂಕ್ ಮಾಡ್ಬೇಕಂದ್ರೆ ನಿಮಗೆ ಮೈಂಡ್ ಕೂಲ್ ಇರಬೇಕು. ನೀವು ಸಿಂಪ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಕೊಟ್ಟ ತಕ್ಷಣ 1 ರೌಂಡ್ ಕಂಪ್ಲೀಟು, ಏನೂ ಇಲ್ಲ, 100% ಕಾನ್ಫಿಡೆನ್ಸು, ನೋ ಓವರ್ ಥಿಂಕಿಂಗು, ಮೋರ್ ದೆನ್ 1 ಮಿನಿಟ್ ಸ್ಪೆಂಡ್ ಮಾಡಬಾರ್ದು. ಅದಾದಮೇಲೆ ಫಸ್ಟ್ ಕಂಪ್ಲೀಟಾಗಿ ಮಾಡ್ತೀರಾ ಎಂಡ್ ತನಕ. ಓಕೆ, 20 ಮಿನಿಟ್ ಆಗಲಿ 30 ಮಿನಿಟ್ ಆಗಲಿ, ಇದು ಕಂಪ್ಲೀಟ್ ಆದ ತಕ್ಷಣ ನೀವೇನು ಮಾಡಬೇಕಂದ್ರೆ ಸೆಕೆಂಡ್ ರೌಂಡ್ಗೆ ಏನು ಮಾಡಬೇಕು, ಫಸ್ಟ್ ರೌಂಡಲ್ಲಿ 30 ಮಿನಿಟ್ ಸ್ಪೆಂಡ್ ಮಾಡಿ ಕಂಪ್ಲೀಟಾಗಿ ಎಷ್ಟಾಗುತ್ತೆ ಅಷ್ಟಾಗೋ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ನನ್ನ 20 ಕರೆಕ್ಟ್ ಆಯಿತು, 30 ಮ್ಯಾಕ್ಸಿಮಮ್ 30 ಫೋಕಸ್ ಮಾಡಿ, 30 to 40 ನಂದು 40 ಕರೆಕ್ಟ್ ಆಯಿತು. ಓಕೆ, ಆರಾಮ್ಸ್ 40 ಸಾಕು. 40 ಪರ್ ಸಬ್ಜೆಕ್ಟ್ 40 ಆದ್ರೂ 120 ಇಸ್ ಗುಡ್ ಮಾರ್ಕ್ಸ್. 100+ ಇಸ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಅದಕ್ಕೋಸ್ಕರ ಆ ಥರ ಥಿಂಕ್ ಮಾಡ್ಕೊಳ್ಳಿ. ಫಸ್ಟ್ ಈ ರೌಂಡ್ ಥಿಂಕ್ ಮಾಡಿದ ತಕ್ಷಣ ಇನ್ನು ಸೆಕೆಂಡ್ ರೌಂಡಲ್ಲಿ ಮಾಡ್ರೇಟು. ಓಕೆ, ಯಾಕಂದ್ರೆ ನೀವು ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಓದಿರ್ತಾರೆ, ಎಲ್ಲ ಕ್ವಶನ್ ಓದಿರ್ತೀರ, ಓದ್ತಾ ಎಂಡ್ ಬಂದಿರ್ತಾರೆ. ಅವಾಗ ನೀವು ಗೊತ್ತಾಗುತ್ತೆ ಅದರಲ್ಲಿ ಯಾವ್ದು ಮಾಡ್ರೇಟ್ ಅಂತಲೂ ಗೊತ್ತಿರುತ್ತೆ. ಇದು ನನಗೆ ಸ್ವಲ್ಪ ಓಕೆ, ನಾ ಇದು ಬಿಡಿಸ್ಬೋದು, ಇದು ಸ್ವಲ್ಪ ಯೋಚನೆ ಮಾಡಿಕೊಂಡು. ಇದು ಮ್ಯಾಥ್ಸ್ ಆದರೆ ಸ್ವಲ್ಪ ನೀವು ಕ್ಯಾಲ್ಕುಲೇಟು. ಮ್ಯಾಥ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಸೋ ಮಚ್ ಕ್ಯಾಲ್ಕುಲೇಷನ್ ಬಿಟ್ಬಿಡ್ಬೇಕು. ಫಸ್ಟ್ ಈಜಿನ ಮಾಡಬೇಕು, ಆಮೇಲೆ ಮೀಡಿಯಮು, ಆಮೇಲೆ ಟಫು. ಓಕೆ, ಈಗ ಫಿಸಿಕ್ಸು ಕೆಮಿಸ್ಟ್ರಿ ಹೇಳ್ತೀನಿ ನಿಮಗೆ. ಈಗ ನಿಮಗೆ ಅದು ಮೀಡಿಯೇಟು, ನೀವು ಫಿಸಿಕ್ಸಲ್ಲಿ ಇದು ಮೀಡಿಯೇಟು ನಿಮ್ಗೆ ಬರುತ್ತೆ, ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ನನಗೆ ಓಕೆ ಆಗುತ್ತೆ ಅನ್ನೋದು ನೆಕ್ಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಇದು. ಓಕೆ, ಇದು ಪೂರ್ತಿ ಟಪ್ಪದಂತೂ ಬಿಟ್ಟೇ ಬಿಡಬೇಕು, ಲಾಸ್ಟಲ್ಲಿ ನೋಡ್ಕೋಬೇಕು ಅದನ್ನ. ಫಸ್ಟು ಮೀಡಿಯಮು, ಓಕೆ ಇದನ್ನು ಸ್ವಲ್ಪ ಥಿಂಕ್ ಮಾಡಿಕೊಂಡು ಆರಾಮ್ ಬರುತ್ತೆ ಅಂತ. ಅವಾಗ ನೀವು ಯಾಕಂದ್ರೆ ನಿಮಗೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನಿಮ್ಮ 30-40 ಕರೆಕ್ಟಾಗಿರುತ್ತೆ. 20-30-25-30 ಯಾವುದಾದ್ರೂ ಕರೆಕ್ಟಾಗಿರುತ್ತೆ. ಅವಾಗ ನಿಮ್ಮೊಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ಆರಾಮ್ ಬಿಡಿಸೋಣ, ಇನ್ನೂ 30 ಮಿನಿಟ್ ಇದೆ ಆರಾಮ್ಸೆ. ಸೊ 30 ಮಿನಿಟಲ್ಲಿ ಎಲ್ಲ ಮುಗಿಸಿದಂದರೆ 25 ಮಿನಿಟ್ಸ್. ಯಾಕಂದರೆ ಈಸಿ ಇರೋದು ಜಲ್ದಿ ಆಗುತ್ತೆ. ಲೆಸ್ ದೆನ್ 1 ಮಿನಿಟ್ ಅಂದರೆ ನೀವು ಆರಾಮ್ಸೆ 30 ಕ್ವಶನ್ಸ್ನ 25 ಮಿನಿಟು 20 ಮಿನಿಟಲ್ಲೂ ಕಂಪ್ಲೀಟ್ ಮಾಡ್ಕೋಬೋದು. ರಿಮೈನಿಂಗ್ ಆರಾಮ್ಸೆ ನಿಮ್ಗೆ 30-40 ಮಿನಿಟ್ ಇರುತ್ತೆ, 30 to 40 ಮಿನಿಟು. ಅದಕ್ಕೋಸ್ಕರ ಆ ಟೈಮಲ್ಲಿ ಮೀಡಿಯಮ್ ಕ್ವಶನ್ಸು ಸ್ವಲ್ಪ ಓಕೆ ಥಿಂಕ್ ಮಾಡ್ಕೋಬೇಕಾ. ಓಕೆ, ಅದರ ರಿಲೇಟೆಡ್ 1.5 ಮಿನಿಟು 2 ಮಿನಿಟು ಸ್ಪೆಂಡ್ ಮಾಡಿ. ಓಕೆ, ಮೀಡಿಯಮ್ ಎಲ್ಲ ಕಂಪ್ಲೀಟ್ ಮಾಡ್ತೀರಾ. ಆಮೇಲೆ ಟಫ್ ಲಾಸ್ಟಲ್ಲಿ ಗೆಸ್ಸಿಂಗು ಪ್ಲಸ್ಸು ಸ್ವಲ್ಪ ರಿಲೇಟೆಡ್. ಲಾಸ್ಟ್ದು ಹಾಗೆ ಸುಮ್ಮನೆ ಗೆಸ್ಸಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ರಿಲೇಟೆಡ್ ಯೋಚನೆ ಮಾಡ್ಕೊಳ್ಳಿ, ಥಿಂಕ್ ಮಾಡ್ಕೊಳ್ಳಿ. ಇದು ರಿಲೇಟೆಡ್ ಇದಿತ್ತಲ್ವಾ, ಸೊ ಇದಿರ್ಬೋದು ಅಂತ ಟಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ಟಿಕ್ ಹಾಕೋಕೆ ಹೋಗ್ಬೇಡಿ, ಅಲ್ಲಿ ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ. ಲಾಸ್ಟ್ 10 to 15 ಮಿನಿಟ್ ಏನು ಉಳಿದಿರುತ್ತಲ್ಲ ಆವಾಗ ಟಿಕ್ ಹಾಕ್ಕೊಳ್ಳಿ. ಯಾಕಂದರೆ ನಿಮ್ಗೆ ಗೊತ್ತು ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಅದಕ್ಕೋಸ್ಕರ ಮತ್ತು ಸಿಂಪ್ಲಿ ಹಾಕಿದ್ರೆ ರಾಂಗ್ ಆಗುತ್ತೆ. ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಲಾಂಗ್ ಮಾಡೋದು ಇಲ್ಲೇ. ನಿಮ್ಮದು ಒಂದು ಸಬ್ಜೆಕ್ಟಲ್ಲಿ 20 to 30 ಮಾರ್ಕ್ಸ್ ಬಿದ್ದರೆ ಗುಡ್ ಓನ್ಲಿ. 100 ಮಾರ್ಕ್ಸ್ ಟೋಟಲ್ ನೀವು 180-100 ಮಾರ್ಕ್ಸ್ ಇಸ್ ಆಲ್ರೆಡಿ ಗುಡ್ ಮಾರ್ಕ್ಸ್ ಓನ್ಲಿ. ನಿಮಗೆ ಬಿಲೋ 15,000 20,000 ಒಳಗಡೆ ರ್ಯಾಂಕ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನು ಆಲ್ರೆಡಿ ವೆಬ್ಸೈಟಲ್ಲಿ ನಮಗೆ ರ್ಯಾಂಕ್ ಪ್ರಿಡಿಕ್ಟರ್ ರೆಡಿ ಮಾಡಿದ್ದೀವಿ ನಾವು ಸಾಫ್ಟ್ವೇರಲ್ಲಿ. ಪ್ರೀವಿಯಸ್ ಕಟಾಪ್ ತೊಗೊಂಡು ಲಾಸ್ಟ್ 4 ಇಯರ್ದು ಡಾಟಾ ತೊಗೊಂಡು ಅಪ್ಡೇಟ್ ಮಾಡಿದ್ವಿ. ಬೇಕಂತ ಚೆಕ್ ಮಾಡ್ಕೊಳ್ಳಿ. ಈ ವರ್ಷ ಸೇಮ್ ಇರುತ್ತಂತಲ್ಲ, ಆದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಬೇಸ್ಡ್ ಆನ್ ನಿಮ್ಮ ಕ್ವಶನ್ ಪೇಪರ್ ಯಾವ ಥರ ಟಫ್ ಇರುತ್ತೋ
ಮೀಡಿಯಮ್ ಮಾಡ್ರೇಟ್ ಇರುತ್ತೋ ಈಸಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಸಿ ಇದ್ದರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಆ ಥರ ಇರುತ್ತೆ. ಓಕೆ, ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪಕ್ಕಾ ನೀವು ಆ KCETನ ಕ್ರ್ಯಾಕ್ ಮಾಡ್ಕೋಬೋದು. ಈ ಒಂದು ನೀವು ಸ್ವಲ್ಪ ಮೀಡಿಯಮ್ ಓದಿದ್ರೂ ಕ್ರ್ಯಾಕ್ ಮಾಡ್ಕೋಬೋದು. ಯಾಕಂದರೆ ಈ ಒಂದು ನೀವು 60% ಓದಿನೂ 60% ಮಾರ್ಕ್ಸ್ ತೊಗೊಂಡ್ರು ಗುಡ್ಡು. ನಿಮಗೆ 60 ಮಾರ್ಕ್ಸ್ಗೆ 60% ತೊಗೊಂಡ್ರು ಓಕೆ, 40 ಮಾರ್ಕ್ಸ್ ತೊಗೊಂಡ್ರು ಓಕೆ. ಅದಕ್ಕೋಸ್ಕರ ಥಿಂಕ್ ಮಾಡಿ, ಎಷ್ಟು ಓದಿರುತ್ತೆ ಅದನ್ನ ರಿವೈಸ್ ಮಾಡಿ. ಎಕ್ಸಾಮ್ ಡೇನ ಆದಷ್ಟು ಓದೋದು ಕಡಿಮೆ ಮಾಡಿ. ಓನ್ಲಿ ಕೂಲ್ ಮೈಂಡ್ ಇಟ್ಕೊಂಡು ಹೋಗಿ ಎಕ್ಸಾಮ್ ಡೇಗೆ. ನೆಕ್ಸ್ಟ್ ನಾವು KCET ಆದಮೇಲೆ ನಿಮಗೆ ಕೌನ್ಸ್ಲಿಂಗ್ ಯಾವ ಥರ ಇರುತ್ತೆ ಮತ್ತು ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಏನೇನು ಫ್ಯೂಚರ್ ಇದೆ ಅಂತ ಎಲ್ಲ ಕಂಪ್ಲೀಟು ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆಗಿದ್ರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.